ಹಾಯ್ ಸುಶಾಂತ್. ಹಾಯ್ ಅಂಜಲಿ. ಬಾಪ ಸುಶಾಂತ್, ಕಾವ್ಯ ನಿನ್ನ ಒಳ್ಳೆ ದಿನನೇ ಕರೆದಿದ್ದಾಳೆ. ನಾನೇನ್ ಕರೀಲಿಲ್ಲ, ಬೇಡ ಅಂದ್ರೂ ಅವನೇ ಬಂದಿದ್ದಾನೆ. ನಾಚಿಕೆ ಇಲ್ಲ. ಕಾವ್ಯ, ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಸುಶಾಂತ್, ಸಾರಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಾವೆಲ್ಲ ಸೇರಿ ಹಬ್ಬ ಮಾಡ್ತಿದೀವಲ್ವಾ, ಅದಕ್ಕೆ ಚೆನ್ನಾಗಿರತ್ತೆ ಅಂತ ಅವ್ರನ್ನ ಇನ್ವೈಟ್ ಮಾಡಿದೆ. ಒಳ್ಳೇದ್ ಮಾಡ್ದೇಮ್ಮ. ಅಂಜು, ಗಣಪತಿ ರೆಡಿ ಮಾಡ್ದೇನಮ್ಮ? ಇಲ್ಲಪ್ಪ, ಅಮ್ಮ ಇನ್ನೂ ಕೆಲಸ ಕೊಟ್ಟಿದ್ರು, ಇನ್ನೇನು ರೆಡಿ ಮಾಡ್ಬಿಡ್ತೀನಿ. ಅಯ್ಯೋ ಅಂಜು, ನೀನಿನ್ನು ಗಣಪತಿನೇ ರೆಡಿ ಮಾಡಿಲ್ವಾ? ನೀನ್ ಮಾಡೋದ್ ಯಾವಾಗ? ನಾವು ಪೂಜೆ ಮಾಡೋದ್ ಯಾವಾಗ? ಏನು ಬೇಡ ರೀ, ಈ ವರ್ಷ ನೀವು ಹೊರಗಡೆಯಿಂದಾನೆ ಗಣಪತಿ ತಗೊಂಡ್ ಬನ್ನಿ. ಬರೋ ವರ್ಷ ಬೇಕಾದ್ರೆ ಇವಳು ಮಾಡೋ ಗಣಪತಿನೇ ಕೂರ್ಸಿದ್ರಾಯ್ತು. ಅಮ್ಮ ಪ್ಲೀಸ್, ಒಂದ್ ಲಾಸ್ಟ್ ಸತಿ ಟ್ರೈ ಮಾಡ್ತೀನಿ, ಆಗ್ಲಿಲ್ಲ ಅಂದ್ರೆ ಹೊರಗಡೆಯಿಂದನೇ ತರೋಣ, ಓಕೆನಾ? ಸರಿ, ಬೇಗ ಮಾಡು. ವಾವ್ ಅಂಜಲಿ, ನೀವು ಗಣಪತಿ ಬೇರೆ ರೆಡಿ ಮಾಡ್ತೀರಾ, ಗ್ರೇಟ್ ರೀ. ಥ್ಯಾಂಕ್ಸ್. ಮತ್ತಿನ್ನೇನು, ನಿನ್ ತರ ವೇಸ್ಟ್ ಬಾಡಿ ಅನ್ಕೊಂಡ ಅವಳನ್ನ? ಮಲ್ಟಿ ಟ್ಯಾಲೆಂಟೆಡ್. ಹೇ ಕಾವ್ಯ, ಸುಮ್ಮನೆ ಇರು. ಪರವಾಗಿಲ್ಲ ಆಂಟಿ. ಅವಳು ನನಗೆ ಹೇಳ್ದೆ ಇನ್ಯಾರಿಗೆ ಹೇಳ್ತಾಳೆ? ಅಂಜಲಿ, ನೀವ್ ಮಾಡಿದ ಗಣಪತಿ ತೋರಿಸ್ತೀರಾ? ಸರಿ ಬನ್ನಿ ಹೋಗೋಣ. ಆದ್ರೆ ನೀವಿಬ್ರು ನಗ್ಬಾರ್ದು. ಬನ್ನಿ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ಅಂಜಲಿ, ನನಗೆ ಚಿಕ್ಕ ವಯಸ್ಸಿಂದಾನು ಮಣ್ಣಲ್ಲೇ ಆಟ ಆಡ್ಬೇಕು ಅಂತ ಇಷ್ಟ. ಆದ್ರೆ ಅಮ್ಮ ಯಾವತ್ತೂ ಬಿಟ್ಟಿಲ್ಲ. ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಒಂದ್ ದೊಡ್ಡ ಆರ್ಟಿಸ್ಟ್ ಆಗ್ತಿದ್ದೇನೋ. ಹೌದೌದು, ಆಗ್ತಿದ್ದೆ. ಅಷ್ಟೊಂದು ಯಾಕೆ ಫೀಲ್ ಮಾಡ್ಕೋತ್ಯಾ? ತಗೋ. ನಾನು ಈಗ ತಾನೇ ಸ್ನಾನ ಮಾಡ್ಕೊಂಡ್ ಬಂದೆ. ಕಾವ್ಯ, ನೀನ್ ಕೆಳಗ್ ಹೋಗು. ಒಳ್ಳೆ ಚಿಕ್ಕ ಮಗು ತರ ಆಡ್ತೀಯ. ನಾನಿಲ್ಲಿ ಗಣೇಶನ್ ಕಣ್ ಬರೆಯಕ್ ಆಗ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಬೇರೆ. ಸರಿ, ನಾನ್ ಸೈಲೆಂಟ್ ಆಗಿರ್ತೀನಿ, ನೀನ್ ಕಂಟಿನ್ಯೂ ಮಾಡು. ನಾನ್ ಕಣ್ ಬಿಡ್ಸಕ್ ಟ್ರೈ ಮಾಡ್ಲಾ? ಅಯ್ಯೋ, ನೀನಾ? ಅಂಜು, ಅವನ್ನ ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿರ್ತಾನೆ, ನೀನೇ ಹೋಗ್ ಮಾಡು. ಅಂಜಲಿ, ನಿಮ್ಮ ಗಣೇಶ ಅಂದ್ರೆ ಅಷ್ಟೊಂದು ಇಷ್ಟನಾ? ಹೌದು, ಚಿಕ್ಕ ವಯಸ್ಸಿಂದನೂ ಎಲ್ಲಾ ದೇವ್ರಿಗಿಂತ ಗಣೇಶ ಅಂದ್ರೆ ತುಂಬಾ ಪ್ರೀತಿ. ಓ, ಅದ್ ನಂಗೆ ಯಾಕೆ ಅಂತ ಗೊತ್ತು. ಯಾಕಂದ್ರೆ ಗಣೇಶನ್ ಹತ್ರ ಇರೋ ದೊಡ್ಡ ತಲೆ, ಅಗಲ್ವಾದ ಕಿವಿ, ಆನೆ ಮುಖ, ದೊಡ್ಡ ಹೊಟ್ಟೆ ಇನ್ಯಾವ ದೇವ್ರ ಹತ್ರನೂ ಇಲ್ಲ ಅಂತ ತಾನೆ? ಹಾಗಲ್ಲ, ಗಣೇಶನ್ ಸೃಷ್ಟಿನೇ ಅದ್ಭುತ. ಗಣೇಶನ್ ದೊಡ್ಡ ತಲೆ ಅವನ್ ಬುದ್ಧಿವಂತಿಕೆನ ಸೂಚಿಸುತ್ತೆ. ಅದಕ್ಕೆ ಅವನ್ನ ವಿದ್ಯಾ ಗಣಪತಿ ಅಂತ ಕರೀತಾರೆ. ಆಮೇಲೆ ಅವನ ಅಗ್ಲವಾದ ಕಿವಿ ಒಳ್ಳೆ ಕೇಳುಗನಾಗು ಅಂತ ಹೇಳುತ್ತೆ. ಒಳ್ಳೆ ಕೇಳುಗನಿಗೆ ಮಾತ್ರ ಸತ್ಯ ಅಸತ್ಯಗಳನ್ನು ಗ್ರಹಿಸಕ್ಕೆ ಸಾಧ್ಯ. ಆಮೇಲೆ ಆ ದೊಡ್ಡ ಹೊಟ್ಟೆ ಔದಾರ್ಯ ಸಂಪೂರ್ಣ ಸ್ವೀಕಾರನ ಸೂಚಿಸುತ್ತೆ. ಆಮೇಲೆ ಗಣೇಶ ಎಷ್ಟೇ ದೊಡ್ಡವನಾಗಿದ್ರೂ ಅವನ ವಾಹನ ಮಾತ್ರ ಇಲಿ. ಕೋಪ, ಕ್ರೋಧ, ದ್ವೇಷ ಈ ಎಲ್ಲಾ ಕೆಟ್ಟ ಗುಣಗಳನ್ನು ಇಲಿ ಸೂಚಿಸುತ್ತೆ.
ಇದನ್ನೆಲ್ಲ ಮೆಟ್ಟಿ ನಿಲ್ಬೇಕು ಅನ್ನೋದನ್ನ ತೋರಿಸ್ಕೊಡುತ್ತೆ. ಏನೇ ಹೇಳಿ ನಿಮ್ ಗಣೇಶ ಮಾತ್ರ ಸೂಪರ್ ರೀ. ಜೈ ಗಣೇಶ. ಅಂಜು, ಹೀಗೆ ಕತೆ ಹೇಳ್ತಿರ್ತೀಯೋ ಮಾಡ್ಬೇಕಾಗಿರೋ ಕೆಲ್ಸ ಮುಗಿಸ್ತೀಯೋ? ಹೌದಲ್ವಾ, ಏನೋ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಕಣೆ. ಅಂಜಲಿ, ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನನ್ನ ಹತ್ರ ಇದೆ. ಒಂದೇ ಒಂದು ನಿಮಿಷ ಬರ್ತೀನಿ. ಅಂಜಲಿ, ನಿಮಗೆ ಕಾನ್ಸಂಟ್ರೇಟ್ ಮಾಡಕ್ ಹೆಲ್ಪ್ ಮಾಡೋದಕ್ಕೆ ನಾನೊಂದು ಡಿವೈನ್ ವೆಪನ್ ತಂದಿದ್ದೀನಿ. ಅಯ್ಯೋ, ನಾನೇನೋ ಮ್ಯಾಜಿಕ್ ಮಾಡ್ತೀಯ ಅನ್ಕೊಂಡ್ರೆ ಈ ಕೆಲ್ಸಕ್ಕೆ ಬರ್ದಿರೋ ಪಿಟೀಲ್ ತಂದಿದ್ಯಲ್ಲೋ ನನ್ನ ಅಂಜುಗೆ ಹೆಲ್ಪ್ ಮಾಡಕ್ಕೆ. ಜಾನ್, ನಿಂಗೆ ಎಷ್ಟ್ ಸರಿ ಹೇಳಿ, ಇದು ಪಿಟೀಲ್ ಅಲ್ಲ, ಇಟ್ಸ್ ಎ ಗಿಟಾರ್. ಏನೋ ಒಂದು, ಇದ್ರಿಂದ ಇವಾಗ ಏನಾಗುತ್ತಪ್ಪ? ಅಂಜಲಿ, ನಾನೊಂದು ಬ್ಯೂಟಿಫುಲ್ ಆಗಿರೋ ಟ್ಯೂನ್ ನುಡಿಸ್ತೀನಿ. ನೀವ್ ಅದನ್ನ ಕೇಳಿಸ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಕಣ್ಬಿಡಿಸಿ. ಅದ್ ಹೇಗೋ ಸಾಧ್ಯ? ಒಳ್ಳೆ ಲೂಸ್ ತರ ಮಾತಾಡ್ತೀಯಲ್ಲೋ. ಅಂಜಲಿ, ನಿಮ್ ಮ್ಯೂಸಿಕ್ ನ ನಂಬ್ತೀರಾ ಅಲ್ಲ? ಖಂಡಿತ. ಹಾ ಜಾನ್, ಮ್ಯೂಸಿಕ್ ಪವರ್ ಏನು ಅಂತ ತೋರಿಸ್ತೀನಿ ನೋಡು. ಹ್ಮ್ 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 ವಾವ್, ವಂಡರ್ಫುಲ್ ಅಂಜು. ಸಖತ್ತಾಗಿ ಕಾಣಿಸ್ತಿದ್ದಾನೆ ಗಣೇಶ. ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸುಶಾಂತ್. ಯು ಆರ್ ವೆಲ್ಕಮ್. ಓ, ಪರವಾಗಿಲ್ಲ ಸುಶಾಂತ್. ಫಾರ್ ದ ಫಸ್ಟ್ ಟೈಮ್ ನಿನ್ ಪಿಟೀಲಿಂದ ಒಂದ್ ಒಳ್ಳೆ ಕೆಲಸ ಮಾಡಿದ್ಯಾ. ಗುಡ್ ಗುಡ್. ಸರಿ ಸುಶಾಂತ್, ಲೇಟ್ ಆಗ್ತಿದೆ, ಹೋಗೋಣ. ಓಕೆ, ಕಾಫಿ ಹಿಡ್ಕೋ. एकदन्ताय विद्महे वक्रतुण्डाय धीमहि
ಅಂಜು, ಕಡೆಗೂ ನೀನ್ ಹೇಳ್ದಾಗೆ ನಡ್ಕೊಂಡ್ಬಿಟ್ಟೆ ಮಗಳೇ. ವೆರಿ ಗುಡ್. ಹೌದು ಅಂಜು, ಹೊಸ್ದಾಗ್ ಮಾಡಿದ್ರು ಗಣೇಶನ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಕಳಕಳೆಯ ಕಾಣಿಸ್ತಾ ಇದೆ. ಕಲ್ತ್ಕೋ. ಅಮ್ಮ, ಈ ಎಲ್ಲಾ ಕ್ರೆಡಿಟ್ಸು ಸುಶಾಂತ್ಗೆ ಸೇರ್ಬೇಕು. ಎಲ್ಲ ಅವ್ರ ಗಿಟಾರ್ ಮಹಿಮೆ. ಅಲ್ವೇ ಮಾಡಿದ್ದು ನೀನು, ಅವ್ನ್ಗೆ ಯಾಕೆ ಬಿಟ್ಟು ಕ್ರೆಡಿಟ್ಸ್ ಕೊಡ್ತಾ ಇದ್ಯಾ? ಪ್ರೇಮ, ನೈವೇದ್ಯ ತಗೊಂಡ್ ಬರಪ್ಪ. ನೈವೇದ್ಯ ತಗೊಂಬನ್ನಿ. ವಾವ್, ಘಮ ಘಮ ಅಂತಿದೆ. ಅಮ್ಮ ಒಂದೇ ಒಂದ್ ತಿನ್ಲ. ಏ ಮುಟ್ಟಿದ್ರೆ ಏಟ್ ಕೊಡ್ತೀನಿ. ಪೂಜೆ ಆಗೋವರೆಗೂ ಏನು ಮುಟ್ಟೋಂಗಿಲ್ಲ. ಕಾವ್ಯ, ಇನ್ನೇನ್ ಪೂಜೆ ಆಗ್ಬಿಡತ್ತೆ, ಆಮೇಲೆ ಟೇಸ್ಟ್ ಮಾಡೋದೇನು. ಹೊಟ್ಟೆ ತುಂಬಾ ತಿನ್ಬಿಡು. ವೇಟಿಂಗ್ ವೇಟಿಂಗ್ ವೇಟಿಂಗ್. ಅಲ್ಲೋಡು, ಫೋಟೋ ತೆಗೆ ಶುರು ಮಾಡಿದ್ವಿ. ಹಾ, ಏ ಇರು ಇರು ಇರು. ವೇಟ್ 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 ವೇಟ್, ರೆಡಿ ಪ್ರೇಮ, ಆಗ್ಬೇಕು. ಚೆನ್ನಾಗಿದೆ ಬಿಡು. ಪಪ್ಪ ಇಲ್ಲಿ ನೋಡಿ. ನೀವು ತಗೊಂಡಿರೋ ಸಾಲಕ್ಕೆ EMI ನಿಂತಿರೋದಕ್ಕೆ ನಿಮ್ಮನೇನ ಹರಾಜಾಕೋ ಸಾಧ್ಯತೆ ಇದೆ. ಅಪ್ಪ ವಿಘ್ನ ವಿನಾಶಕ, ನಮ್ಮನ್ನ ತುಂಬಾ ಪರೀಕ್ಷೆ ಮಾಡ್ತಾ ಇದೀಯಾ. ಮಾಡು ಬೇಡ ಅನ್ನಲ್ಲ, ಆದ್ರೆ ಅದನ್ನ ಎದುರಿಸೋ ಶಕ್ತಿನೂ ನೀನೇ ಕೊಡ್ಬೇಕಪ್ಪ. ಗಣೇಶ, ಎಲ್ಲಾರ್ಗೂ ಒಳ್ಳೇದ್ ಮಾಡು. ನಮ್ಮಲ್ಲಿರೋ ಈ ಖುಷಿ ಯಾವಾಗ್ಲೂ ಹೀಗೆ ಇರೋ ತರ ನೋಡ್ಕೊ. ಸೂಪರ್. ರೀ, ಮಂಗಳಾರತಿ ಮಾಡಿ. ಕಾವ್ಯ ಬಾ, ಮಂಗಳಾರತಿ ಮಾಡ್ತಾರೆ. ನೀವು ತಗೊಂಡಿರೋ ಸಾಲಕ್ಕೆ EMI ನಿಂತಿರೋದಕ್ಕೆ ನಿಮ್ಮನೇನ ಹರಾಜಾಕೋ ಸಾಧ್ಯತೆ ಇದೆ. ನೀವೇ ತಗೊಳ್ಳಿ. ನೀವ್ ತಗೊಳ್ಳಿ ಅಂಜಲಿ. ಇಲ್ಲ, ನಮ್ಮನೆ ಗೆಸ್ಟ್ ಆಗಿ ಬಂದಿದ್ದೀರಾ, ನೀವೇ ತಗೊಳ್ಳಿ. ಪರವಾಗಿಲ್ಲ ಅಂಜಲಿ, ತಗೊಳ್ಳಿ. ಅಯ್ಯೋ, ಯಾರೋ ಒಬ್ರು ತಗೊಳ್ಳಿ, ನನ್ನ ಹೊಟ್ಟೆ ತಾಳ ಆಗ್ತದೆ. ಸರಿ, ನಾವು ಹೋಗಿ ಊಟಕ್ಕೆ ರೆಡಿ ಮಾಡ್ತೀವಿ. ಪ್ರೇಮ, ಬಾ. ಅಮ್ಮ, ನಾನು ಬಂದೆ. ಬಾ ರೀ, ಸ್ವಲ್ಪ ಬರ್ತೀರಾ ಇಲ್ಲಿ? ಹಾ ಪ್ರೇಮು, ಬಂದೆ. ಹಲೋ. ಆ? ಓಯ್, ಏನಕ್ಕೆ ಬಂದಿದ್ದಿಲ್ಲಿಗೆ? ಆ, ಅಂಜಲಿ ಪೂಜೆ ಕರೆದ್ರು ಅಂತ. ಎಲ್ಲ ಕೆಲಸ ಮುಗೀತು ತಾನೆ, ಇಂತಾವು ಹೊರಡ್ಬೋದು. ಕಾವ್ಯ, ನನ್ಗೆ ಹೇಗಿದ್ರು ಬೇರೆ ಕೆಲಸ ಇಲ್ಲ. ಇಷ್ಟೆಲ್ಲ ವೆರೈಟಿ ಊಟ ಇದೆ, ಆರಾಮಾಗಿ ತಿನ್ಕೊಂಡು ಹೊರಡ್ತೀನಿ. ನಾಚಿಕೆ ಆಗಲ್ವೇನೋ ನಿಂಗೆ? ಅಲ್ಲ, ನಿಮ್ ಮನೇಲಿ ಅಂಜುಗಷ್ಟೆಲ್ಲ ಅವಮಾನ ಮಾಡಿದ್ರು, ಇಲ್ಲೇ ಬಂದು ಹಬ್ಬದ ಊಟ ಮಾಡ್ತೀನಿ ಅಂತಿದ್ಯಲ್ಲ,
ಅದೆಲ್ಲ ಬೇಡ, ಹೋಗ್ತಿರು. ಸರಿ ಕಾವ್ಯ. ಸುಶಾಂತ್, ಯಾವ ಕಡೆ? ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು, ನಾ ಹೊರಡ್ತಿದ್ದೆ. ಅಲ್ಲ, ಹಬ್ಬಕ್ಕೆ ಬಂದು ಊಟ ಮಾಡದೆ ಹೋಗ್ತಿದ್ದೀರಲ್ಲ? ಇಲ್ಲ ಅಂಜಲಿ, ತುಂಬಾ ಮಿಸ್ ಕಾಲ್ಸ್ ಬಂದಿವೆ. ಐ ಹ್ಯಾವ್ ಟು ಟೇಕ್ ಇಟ್. ನೀವು ಹೀಗೆಲ್ಲ ಹೇಳೋಂಗಿಲ್ಲ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಹ್ಞೂ ಸುಶಾಂತ್, ಊಟ ಮಾಡ್ಕೊಂಡೆ ಹೋಗು. ನನಗೆಲ್ಲ ಗೊತ್ತಾಯ್ತು ನೋಡಿ, ನೀವು ಊಟ ಮಾಡದೆ ಇಲ್ಲಿಂದ ಹೋಗೋಂಗಿಲ್ಲ. ಆಯ್ತು. ಬನ್ನಿ ಅಣ್ಣ, ಬನ್ನಿ. ಎಲ್ಲಡಿಕೆ ತಗೋಳ? ಅಪ್ಪ, ಬಾಳೆಹಣ್ಣು ಬೇಕಾ? ಅಲ್ಲಿಡಮ್ಮ, ತಗೋತೀನಿ. ಅಂಕಲ್, ನಾನು ಬರ್ತೀನಿ. ಬಾಯ್. ಬಾಯ್. ಕಾವ್ಯ, ನಡಿ. ಅಣ್ಣ, ಹಬ್ಬ ತುಂಬಾ ಚೆನ್ನಾಗಾಯ್ತು. ಚೆನ್ನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅತ್ತಿಗೆ ಕೈ ರುಚಿ ನನ್ನ ನಾಲ್ಗೆಗೆ ಒಳ್ಳೆ ಹಬ್ಬ ಆಯ್ತು. ನಾನೊಬ್ಳೇ ಎಲ್ಲ ಅಡುಗೆ ಮಾಡಿದೆ, ನನಗ್ ಸಹಾಯ ಮಾಡಿದ್ದು ಪ್ರೇಮ, ಅದಕ್ಕೆ ಅಷ್ಟು ರುಚಿಯಾಗಿದ್ದು. ನಮ್ ದೇವ್ರ ಸತ್ಯ ನಮಗ್ ಚೆನ್ನಾಗ್ ಗೊತ್ತು. ಅದೇ ಪ್ರೇಮೋ, ಇಷ್ಟು ವರ್ಷ ಹಬ್ಬನ ಅಣ್ಣ ಸಪ್ರೇಟ್ ಆಗಿ ಮಾಡ್ತಿದ್ದ, ನಾನು ಸಪ್ರೇಟ್ ಆಗಿ ಮಾಡ್ಕೋತಿದ್ದೆ. ಈಗ ಅಂಜಲಿ ಬಂದಿರೋ ಪ್ರಯುಕ್ತ ಎಲ್ರು ಒಟ್ಟಿಗೆ ಸೇರಿದೀವಿ, ಒಟ್ಟಿಗೆ ಹಬ್ಬ ಮಾಡ್ಕೋತಿದೀವಿ ಅಂತ ಹೇಳ್ತಿದ್ದೆ ಅಷ್ಟೇ. ಈ ವಿಚಾರಕ್ಕೆ ಅಂಜಲಿಗೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಬಾವಾ, ನಮ್ಮ ಮಂಜುನ್ ಕಂಡ್ರೆ ವೇದ ಅವ್ರಿಗೆ ಅಷ್ಟಕ್ಕಷ್ಟೇ. ಅಂಥದ್ರಲ್ಲಿ ಅಂಜು ಅವ್ರ ಹತ್ರನೇ ಕೆಲ್ಸಕ್ಕೆ ಹೋಗ್ತಾ ಇರೋದು ನನ್ಗ್ಯಾಕೋ ಅಷ್ಟು ಸರಿ ಕಾಣ್ತಿಲ್ಲ. ಇಲ್ಲ ಪ್ರೇಮ, ಅವಳಲ್ಲಿ ಕೆಲ್ಸಕ್ಕೆ ಹೋಗ್ತಿರೋದು ನಮಗೂ ಇಷ್ಟ ಇಲ್ಲ. ಆದ್ರೆ ಸಿದ್ಧಾರ್ಥ ಅವ್ರ ಬಲವಂತಕ್ಕೆ ಹೋಗ್ತಿದ್ದಾಳಷ್ಟೆ. ಆದ್ರೂ ಅವರು ಅಂಜಲಿ ವಿಚಾರದಲ್ಲಿ ಅಷ್ಟೊಂದು ಕಠೋರವಾಗಿ ನಡ್ಕೋಬಾರ್ದಾಗಿತ್ತು. ಆ ವಿಷಯದ ಬಗ್ಗೆ ನಮಗೂ ಬೇಜಾರಿದೆ. ಅಲ್ಲ, ನಮ್ ಮಂಜು ಏನ್ ಗತಿ ಇಲ್ದೆ ಬಿದ್ದಿದ್ಲ? ಗತಿ ಇಲ್ದೆ ಅವ್ರ ಮನೆ ಪೂಜೆಗೆ ಹೋಗಿದ್ಲ? ಪೂಜೆ ಕರೆದು ಆತರ ಅವಮಾನ ಮಾಡಿ ಕಳಿಸ್ಬೇಕಿತ್ತ? ಅವ್ರು ಏನ್ ತಿಳ್ಕೊಂಡಿದ್ದಾರೆ ನಮ್ಮ ಮಂಜುನ ಅವರು? ರೀ, ಏನಾಯ್ತು ಪ್ರೇಮೋ? ಪೂರ್ಣ, ಅಂಜು ಪೂಜೆಗೆ ಹೋದಾಗ ಏನಾಯ್ತು? ಅಣ್ಣ, ಏನಾಯ್ತು ಹೇಳು ಪೂರ್ಣ. ಏನ್ ಹೇಳ್ತಿದ್ದೀರಾ? ಗೌರಿ ಪೂಜೆಲಿ ಮತ್ತೆ ಅವಮಾನ ಮಾಡಿದ್ರ ಅವರು? ಏನಾಯ್ತು ಪೂರ್ಣ? ಅಣ್ಣ, ಈ ಸೀರೆ ಎಷ್ಟು ಗೊತ್ತಾ? 25,000 ಬೆಲೆ ಬಾಳುವಂಥದ್ದು. ಹುಷಾರಾಗಿಟ್ಕೋ. ಗತಿ ಇಲ್ಲದೆ ನಮ್ಮಿಂದ ಸಹಾಯ ಬಯಸೋರ್ಗೆ ನಮ್ಮ ಕಡೆಯಿಂದ ಕೊಡೋ ದಾನ ಇದು. ಇವಳು ಇಷ್ಟು ಕಾಸ್ಟ್ಲಿ ಸೀರೆನ ಜೀವಮಾನದಲ್ಲೇ ಹುಟ್ಟಿರಲ್ಲ. ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ
ರಸ್ತೆಲಿರೋ ಎಷ್ಟೋ ಅಸಹಾಯಕರಿಗೆ ನಾವೇ ಹೋಗಿ ವಸ್ತ್ರದಾನ ಅನ್ನದಾನ ಎಲ್ಲ ಮಾಡಲ್ವಾ? ಹಾಗೆ ಈ ವರ್ಷ ಅಂಥವ್ರನ್ನ ಇಲ್ಲಿಗೆ ಕರೆಸಿ ದಾನ ಮಾಡ್ತಿದ್ದೀನಿ.